ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನೋಟ್ಸ್ಗಳನ್ನು ಡೈರೆಕ್ಟ್ ಆಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಡಿಸೆಂಬರ್ 23ನೇ ತಾರೀಕಿನಂದು ಭಾರತದಾದ್ಯಂತ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಭಾರತದ ಕಿಸಾನ್ ನಾಯಕ್ ಅಂತ ಗುರುತಿಸಿಕೊಂಡಿದ್ದಂತಹ 5ನೇ ಪ್ರಧಾನಿಯಾಗಿ ಗುರುತಿಸಿಕೊಳ್ಳುವಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾಗಿ ಈ ಚೌಧರಿ ಚರಣ್ ಸಿಂಗ್ ಅವರು ರೈತರ ಮತ್ತು ಕೃಷಿಯ ಉನ್ನತಿಗಾಗಿ ನೀಡಿದಂತಹ ಕೊಡುಗೆಯನ್ನು ಸ್ಮರಿಸುವಂತಹ ಉದ್ದೇಶದಿಂದ ಮತ್ತು ರೈತರ ಸಮಸ್ಯೆಗಳನ್ನು ಕುರಿತಾದಂತಹ ಜಾಗೃತಿಯನ್ನು ಮೂಡಿಸಿ ಪರಿಹಾರವನ್ನು ಒದಗಿಸುವಂತಹ ಒಂದು ಉದ್ದೇಶದಿಂದ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಡಿಸೆಂಬರ್ 23ನೇ ತಾರೀಕನ್ನು ಆಚರಿಸಲಾಗುತ್ತೆ. 2001ನೇ ಇಸವಿಯಿಂದ ಈ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇನ್ನು 2024ರ ಈ ರಾಷ್ಟ್ರೀಯ ರೈತರ ದಿನಾಚರಣೆಯ ಥೀಮ್ ಏನು, ವಿಷಯ ಏನು ಅಂತಂದರೆ ಸುಸ್ಥಿರ ಕೃಷಿಗಾಗಿ ರೈತರ ಸಬಲೀಕರಣ, ಎಂಪವರಿಂಗ್ ಫಾರ್ಮರ್ಸ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನುವ ಥೀಮನ್ನು ಇಟ್ಕೊಂಡು 2024ರ ಈ ನ್ಯಾಷನಲ್ ಫಾರ್ಮರ್ಸ್ ಡೇಯನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಚೌಧರಿ ಚರಣ್ ಸಿಂಗ್ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ಜುಲೈ 28, 1979ರಿಂದ 14 ಜನವರಿ 1980ನೇ ಇಸವಿಯವರೆಗೆ ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಚೌಧರಿ ಚರಣ್ ಸಿಂಗ್ ಅವರ ಬಗ್ಗೆ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇವರನ್ನು ಪ್ರಸಿದ್ಧವಾಗಿ ಕಿಸಾನ್ ನಾಯಕ್ ಚೌಧರಿ ಚರಣ್ ಸಿಂಗ್ ಅಂತ ಕೂಡ ಗುರುತಿಸಲಾಗ್ತಾ ಇತ್ತು. ಸೊ ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಸೆಷನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, 1976ನೇ ಇಸವಿಯಲ್ಲಿ ಈ ಜೀತ ಪದ್ಧತಿಯನ್ನು ನಿರ್ಮೂಲನ ಮಾಡುವುದರ ಮೂಲಕ ಈ ಜೀತದಲ್ಲಿ ತೊಡಗಿದಂತಹ ಜನರನ್ನು ರಕ್ಷಿಸಿ ಅವರನ್ನು ಜೀತ ಪದ್ಧತಿಯಿಂದ ಬಿಡುಗಡೆಗೊಳಿಸಿ ಪುನರ್ವಸತಿಗೊಳಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಭಾರತ ಸರ್ಕಾರದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಜೀತ ಪದ್ಧತಿ ಏನಿದೆ ಒಂದು ಶಿಕ್ಷಾರ್ಹವಾದಂತಹ ಅಪರಾಧವನ್ನು ಆಗಿದೆ ಅಂತ ನಾವು ಕಾನೂನಿನ ಪ್ರಕಾರ ಈ ಕಾಯ್ದೆಯ ಬಗ್ಗೆ ಅವೇರ್ ಆಗಿರುವುದು ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮತ್ತು ಇತರ ಸಜೆಷನ್ಸ್ಗಳನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಡಿಸ್ಕಷನ್ನಲ್ಲಿ ಇದೇ ರೀತಿಯಾಗಿ ಭಾಗವಹಿಸ್ತಾ ಇರಿ. ಏನಾದರೂ ಸಜೆಷನ್ಸ್ಗಳಿದ್ರೆ ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಾನು ರೆಗ್ಯುಲರ್ ಆಗಿ ನೀವು ನ್ಯೂಸ್ ಪೇಪರ್ನಲ್ಲಿ ಆಲ್ರೆಡಿ ಈ ಕರ್ನಾಟಕ ರಿಲೇಟೆಡ್ ನ್ಯೂಸ್ಗಳನ್ನು ಅಥವಾ ಮಾಹಿತಿಯನ್ನು ಓದ್ತಾ ಇರ್ತೀರಿ. ಆದರೆ ಅದನ್ನು ಬಿಟ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಏನಾದರೂ ಮಿಸ್ ಆಗಿದ್ದರೆ ಅವುಗಳನ್ನು ಆರ್ಟಿಕಲ್ ಆಗಿ ಕವರ್ ಮಾಡಿಕೊಂಡು ಮತ್ತು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ಗಳನ್ನು ಕೂಡ ಕವರ್ ಮಾಡಿಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ಆದರೂ ಕೂಡ ಯಾವುದೇ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿವೆ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದರ ಬಗ್ಗೆ ಕೂಡ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಆ ಟಾಪಿಕನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ರೈತರಿಗೆ ಆನ್ಲೈನ್ನಲ್ಲಿ ವಿಮೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ಹೆಸರಿನ ಆನ್ಲೈನ್ ಪೋರ್ಟಲನ್ನು ಜಾರಿಗೊಳಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಅಥವಾ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಫಸಲ್ ಬಿಮಾ ಪೋರ್ಟಲ್, ಸಾರಥಿ ಪೋರ್ಟಲ್, ಅನ್ನದಾತ ಪೋರ್ಟಲ್ ಅಥವಾ ಭೂಮಿ ಅನ್ನುವ ಆನ್ಲೈನ್ ಪೋರ್ಟಲ್ ಅಂತ ಇದೆ. ಸೊ ಈ ರೈತರಿಗೆ ಇನ್ಶೂರೆನ್ಸನ್ನು ಅಥವಾ ವಿಮೆಯನ್ನು ಒದಗಿಸುವಂತಹ ಒಂದು ಆನ್ಲೈನ್ ಪೋರ್ಟಲ್ ರಿಜಿಸ್ಟರ್ ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ಆನ್ಲೈನ್ ಪೋರ್ಟಲನ್ನು ಜಾರಿಗೊಳಿಸಲಾಗಿದೆ. ಆ ಆನ್ಲೈನ್ ಪೋರ್ಟಲ್ನ ಹೆಸರು ಏನು ಅಥವಾ ವೆಬ್ಸೈಟ್ನ ಹೆಸರು ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 4 ಆಪ್ಷನ್ಸ್ಗಳಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. 2023ನೇ ಇಸವಿಯ ಇಂಡಿಯಾ ಸ್ಟೇಟ್ ಆಫ್ ದಿ ಫಾರೆಸ್ಟ್ ರಿಪೋರ್ಟನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಭಾರತೀಯ ಅರಣ್ಯ ಸಮೀಕ್ಷೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯ ಮೂಲಕ ಪ್ರತಿ 2 ವರ್ಷಗಳಿಗೊಮ್ಮೆ ಬೈಎನಿಯಲ್ ಅಂತ ಗುರುತಿಸ್ಬೋದು ಅಥವಾ ದ್ವೈವಾರ್ಷಿಕವಾಗಿ ಈ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನುವ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. 1987ನೇ ಇಸವಿಯಿಂದ ಭಾರತದಾದ್ಯಂತ ಈ ಅರಣ್ಯ ಪ್ರದೇಶದ ಹೊದಿಕೆ, ಮರದ ಹೊದಿಕೆ, ಇಂಗಾಲದ ಸ್ಟಾಕ್ ಅಥವಾ ಕಾರ್ಬನ್ ಸ್ಟಾಕ್ ಅಂತ ಗುರುತಿಸ್ತೇವೆ. ಈ ರೀತಿಯಾದಂತಹ ಅರಣ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಡೇಟಾವನ್ನು
ಈ ರಿಮೋಟ್ ಸೆನ್ಸಿಂಗ್ ಡೇಟಾ ಆಧಾರದ ಮೇಲೆ ಮತ್ತು ಆ ಒಂದು ಫೀಲ್ಡ್ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದರ ಮೂಲಕ ಕಲೆಕ್ಟ್ ಮಾಡಿದಂತಹ ಇನ್ಫಾರ್ಮೇಷನ್ಸ್ಗಳನ್ನು ಈ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನುವ ವರದಿಯಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಇತ್ತೀಚೆಗೆ 2023 ಇಸವಿಯ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಯಾವ ಸಂಸ್ಥೆ ಅಂತಂದರೆ ಭಾರತೀಯ ಅರಣ್ಯ ಸಮೀಕ್ಷೆ ಅನ್ನುವ ಸಂಸ್ಥೆಯ ಮೂಲಕ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದನ್ನು ಪ್ರತಿ ವರ್ಷ ಪಬ್ಲಿಷ್ ಮಾಡೋದಿಲ್ಲ, ಪ್ರತಿ 2 ವರ್ಷಗಳಿಗೊಮ್ಮೆ ದ್ವೈವಾರ್ಷಿಕ ಅಥವಾ ಬೈ ಆ್ಯನ್ಯುವಲ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೈ ಆ್ಯನ್ಯುವಲ್ ಅಂತಂದರೆ ಪ್ರತಿ ಅರ್ಧ ವರ್ಷಕ್ಕೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ 2 ಬಾರಿ ಪ್ರಕಟಿಸಲಾಗುತ್ತೆ ಬೈ ಆ್ಯನ್ಯುವಲ್ ಅಂತ. ಆದರೆ ಈ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಏನಿದೆ ಬೈ ಆ್ಯನ್ಯಲ್ ಆಗಿದೆ, BIENNIAL ಅಂತ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರತಿ 2 ವರ್ಷಕ್ಕೊಮ್ಮೆ. ಇನ್ನು ಈ 2023 ವರದಿಗೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ನಾವು ನೋಟ್ ಮಾಡಿಟ್ಕೊಳ್ಳೋದು ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಅರಣ್ಯ ಮತ್ತು ಈ ಟ್ರೀ ಕವರೇಜಸ್ಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಗಮನಿಸಲಾಗಿದೆ. ಭಾರತದಾದ್ಯಂತ ಈ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 17% ಅರಣ್ಯ ಮತ್ತು ಮರದ ಹೊದಿಕೆಯನ್ನು ಗುರುತಿಸಲಾಗಿದೆ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಗುರುತಿಸಲಾಗುವುದಾದರೆ 21% ಅರಣ್ಯ ಪ್ರದೇಶದ ಹೊದಿಕೆ, 3% ಮರದ ಹೊದಿಕೆ ಅಥವಾ ಟ್ರೀ ಕವರ್ಸ್ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಒಟ್ಟು 25% ಭಾರತದ ಭೌಗೋಳಿಕ ಪ್ರದೇಶವನ್ನು ಅರಣ್ಯ ಮತ್ತು ಮರದ ಹೊದಿಕೆ ಆವರಿಸಿದೆ ಅಂತ ಗುರುತಿಸಲಾಗಿದೆ. ಇದನ್ನು ಸ್ಪೆಸಿಫಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1 ಎಕರೆಯಷ್ಟು ಜಾಗದಲ್ಲಿ ಅರಣ್ಯ ಪ್ರದೇಶ ಇದೆ ಅಂತಂದರೆ ಅರಣ್ಯ ಅಥವಾ ಫಾರೆಸ್ಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ 1 ಎಕರೆ ಅಷ್ಟು ಫಾರೆಸ್ಟ್ ಕವರೇಜ್ ಇದೆ ಅಂತಂದರೆ ಅದರಲ್ಲಿ ಮರದ ಹೊದಿಕೆ ಅದಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ಮರಗಳ ಸಂಖ್ಯೆ ಅಥವಾ ಮರಗಳಿಂದ ಕವರ್ ಆದಂತಹ ಏರಿಯಾ ಏನಿರುತ್ತೆ ಕಡಿಮೆ ಆಗಿರುತ್ತೆ. ಸೊ ಹೀಗಾಗಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ಓವರಾಲ್ ಆದಂತಹ ಭೌಗೋಳಿಕ ಪ್ರದೇಶದ ಒಂದು ಅರಣ್ಯ ಪ್ರದೇಶ ಏನಿದೆ 21% ಅರಣ್ಯ ಪ್ರದೇಶದ ಹೊದಿಕೆ ಇದೆ, ಫಾರೆಸ್ಟ್ ಕವರೇಜ್. ಅದೇ ರೀತಿಯಾಗಿ ಈ ಮರಗಳ ಒಂದು ಕವರೇಜ್ ಏನಿದೆ ಅಥವಾ ಟ್ರೀ ಕವರ್ ಏನಿದೆ 3.41% ಭೌಗೋಳಿಕ ಪ್ರದೇಶವನ್ನು ಆವರಿಸಿದೆ. ಒಟ್ಟು ಇವುಗಳ ಒಂದು ಕಾಂಬಿನೇಷನನ್ನು ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ 25.17% ಭಾರತದ ದೇಶದ ಭೌಗೋಳಿಕ ಪ್ರದೇಶದ ಒಂದು ಟ್ರೀ ಮತ್ತು ಫಾರೆಸ್ಟ್ ಕವರೇಜ್ ಏನಿದೆ ಹೊಂದಿದೆ ಅಂತ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೋಬೇಕು. 25.17%. ಸೊ ಟೋಟಲ್ ಆಗಿ ಸ್ಕ್ವೇರ್ ಕಿಲೋಮೀಟರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ 8,27,357 ಚದರ ಕಿಲೋಮೀಟರ್ಗಳಷ್ಟು ಅರಣ್ಯ ಮತ್ತು ಮರದ ಹೊದಿಕೆಯನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ 2021 ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ಗೆ ಕಂಪೇರ್ ಮಾಡಿದರೆ ಅರಣ್ಯ ಮತ್ತು ಮರಗಳ ಹೊದಿಕೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಗಮನಿಸಲಾಗಿದೆ ಅಂತ ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಮತ್ತು ಇನ್ನಷ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹೈಲೈಟ್ಸ್ಗಳನ್ನು ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಗುರುತಿಸಲಾಗಿದ್ದು ನಂತರದ ಸ್ಥಾನದಲ್ಲಿ ಅರುಣಾಚಲ್ ಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಅತಿ ದೊಡ್ಡ ಅರಣ್ಯ ಪ್ರದೇಶ ಮತ್ತು ಮರದ ಹೊದಿಕೆಯನ್ನು ಒಳಗೊಂಡಿವೆ. ನಂತರ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಲ್ಲಿ ಉಳಿದಂತೆ ಮಿಜೋರಾಂ, ಗುಜರಾತ್, ಒಡಿಶಾದಲ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಫಾರೆಸ್ಟ್ ಕವರೇಜ್ನಲ್ಲಿ ಅಥವಾ ಅರಣ್ಯ ಪ್ರದೇಶದ ಒಂದು ಹೊದಿಕೆಯಲ್ಲಿ ಸಾಕಷ್ಟು ಇನ್ಕ್ರೀಸಸ್ಸನ್ನು ಅಥವಾ ಹೆಚ್ಚಳವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಗುರುತಿಸಲಾಗಿದೆ. ಮತ್ತು ಒಂದು ರಾಜ್ಯದ ಅಥವಾ ಒಂದು ಯೂನಿಯನ್ ಟೆರಿಟರಿಯ ಭೌಗೋಳಿಕ ಪ್ರದೇಶದ ಅತಿ ಹೆಚ್ಚಿನ ಒಂದು ಟ್ರೀ ಫಾರೆಸ್ಟ್ ಅಥವಾ ಟ್ರೀ ಮತ್ತು ಫಾರೆಸ್ಟ್ ಕವರೇಜನ್ನು ಹೊಂದಿರುವಂತಹ ಒಂದು ಯೂನಿಯನ್ ಟೆರಿಟರಿ ಯಾವುದು ಅಂತಂದರೆ ಲಕ್ಷದ್ವೀಪ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಇದರ 100ಕ್ಕೆ 91.33% ಫಾರೆಸ್ಟ್ ಕವರೇಜ್ ಅಥವಾ ಅರಣ್ಯ ಪ್ರದೇಶವನ್ನು ಈ ಲಕ್ಷದ್ವೀಪ್ ಐಲ್ಯಾಂಡ್ ಹೊಂದಿದೆ ಅಂತ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೋಬೇಕು. ಅದಾದ ನಂತರ ಮಿಜೋರಾಂ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅತಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಈ 33% ಮಿನಿಮಮ್ ಆಗಿ ಅರಣ್ಯ ಪ್ರದೇಶವನ್ನು ಎಲ್ಲ ರಾಜ್ಯಗಳು ಹೊಂದಿರಬೇಕು ಅಂತ ಒಂದು ನಿಗದಿಪಡಿಸಲಾಗಿದೆ ಅಥವಾ ಒಂದು ಸ್ಪೆಸಿಫಿಕ್ ಆದಂತಹ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಲಾಗಿದೆ.
ಸೊ ಆ ಒಂದು ಕ್ಯಾಟಗರಿಯಲ್ಲಿ ಅಥವಾ ಒಂದು ಸ್ಟ್ಯಾಂಡರ್ಡನ್ನು ಮೀಟ್ ಮಾಡಿ ಹೆಚ್ಚು ಅರಣ್ಯ ವ್ಯಾಪ್ತಿಯನ್ನು ಹೊಂದಿರುವಂತಹ ರಾಜ್ಯಗಳನ್ನು ಗುರುತಿಸೋದಾದರೆ ಸುಮಾರು 19 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳಲ್ಲಿ 33% ಹೆಚ್ಚು ಅರಣ್ಯ ವ್ಯಾಪ್ತಿ ಇದೆ ಅಂತ ಗುರುತಿಸಲಾಗಿದೆ. ಮತ್ತು ಈ ಮ್ಯಾಂಗ್ರೋವ್ ಮತ್ತು ಬಿದಿರಿನ ಕವರೇಜನ್ನು ನೋಡೋದಾದರೆ ದೇಶದಾದ್ಯಂತ ಸುಮಾರು 4,992 ಚದರ ಕಿಲೋಮೀಟರ್ಗಳಷ್ಟು ಮ್ಯಾಂಗ್ರೋವ್ ಕಾಡುಗಳನ್ನು ಮತ್ತು ಉಳಿದಂತೆ ಈ ಬಿದಿರಿನ ಕವರೇಜಸ್ನಲ್ಲೂ ಅಥವಾ ಹೊದಿಕೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಳವನ್ನು ಗಮನಿಸಲಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಇನ್ನು ಈ ಭಾರತದ ಕಾರ್ಬನ್ ಸ್ಟಾಕ್ ಅಥವಾ ಈ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ಇಂಗಾಲದ ಸಿಂಕ್ ಅಥವಾ ಕಾರ್ಬನ್ ಸಿಂಕ್ ಅಂತ ಏನು ಗುರುತಿಸ್ತೇವೆ, ಈ ಕಾರ್ಬನ್ ಸ್ಟಾಕನ್ನು ಸುಮಾರು 30 ಶತಕೋಟಿ ಟನ್ಗಳಷ್ಟು ಅಂದರೆ 30 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ನಷ್ಟು ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು ಭಾರತ ಹೊಂದಿದೆ ಅಥವಾ ಭಾರತ ರೆಕಾರ್ಡ್ ಮಾಡಿದೆ ಅಂತ ಮಾಹಿತಿಯನ್ನು ಗುರುತಿಸಲಾಗಿದೆ. ಸೊ ರೀಸೆಂಟಾಗಿ ನಾವು ಒಂದು ಡಿಸ್ಕಸ್ ಮಾಡಿದ್ವಿ ಒಂದು ಆರ್ಟಿಕಲ್ನಲ್ಲಿ ಪರ್ಮಾಫ್ರಾಸ್ಟ್ ಬಗ್ಗೆ. ಸೊ ಈ ಪರ್ಮಾಫ್ರಾಸ್ಟ್ ಅಂತಂದರೆ ಸತತವಾಗಿ ಶಾಶ್ವತವಾಗಿ ಹೆಪ್ಪುಗಟ್ಟಿದಂತಹ ಮಣ್ಣಿನ ಪ್ರದೇಶವನ್ನು, ಭೌಗೋಳಿಕ ಪ್ರದೇಶವನ್ನು ಪರ್ಮಾಫ್ರಾಸ್ಟ್ ಏರಿಯಾ ಅಂತ ಗುರುತಿಸಲಾಗುತ್ತೆ. ಸೊ ಈ ಪರ್ಮಾಫ್ರಾಸ್ಟ್ ಏರಿಯಾನಲ್ಲೂ ಕೂಡ ಸಾಕಷ್ಟು ಇಂಗಾಲದ ಶೇಖರಣೆ ಆಗಿರುತ್ತೆ ಅಂತ ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಈ ಕಾರ್ಬನ್ ಸ್ಟಾಕ್ ಏನಿದೆ ಸಾಕಷ್ಟು ಇನ್ಕ್ರೀಸ್ ಆಗಿದೆ. ಇದರಿಂದ ಕಾರ್ಬನ್ ಎಮಿಷನ್ ಅಥವಾ ಈ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗುವುದಕ್ಕೆ ಕಾಂಟ್ರಿಬ್ಯೂಷನನ್ನು ನೀಡುತ್ತೆ ಅಥವಾ ಕೊಡುಗೆಯನ್ನು ನೀಡುತ್ತೆ. ಹವಾಮಾನ ಗುರಿಗಳನ್ನು ತಲುಪುವುದಕ್ಕೆ ಕೂಡ ಇದು ಪ್ರಮುಖವಾಗಿ ಸಹಾಯ ಮಾಡುತ್ತೆ ಅಂತ ಗುರುತಿಸಲಾಗಿದೆ. ಅದು ಎಷ್ಟು ಅಂತಂದರೆ ಸುಮಾರು 30 ಶತಕೋಟಿ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ನಷ್ಟು ಕಾರ್ಬನ್ ಸಿಂಕನ್ನು ಅಥವಾ ಕಾರ್ಬನ್ ಸ್ಟಾಕನ್ನು ಭಾರತ ಹೊಂದಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2005 ಒಂದು ಕಂಪ್ಯಾರಿಸನ್ಗೆ ಹೋಲಿಸಿದಾಗ ಸುಮಾರು 2.29 ಶತಕೋಟಿ ಟನ್ಗಳಷ್ಟು ಕಾರ್ಬನ್ ಸಿಂಕನ್ನು ಗುರಿಯನ್ನು ಇಡಲಾಗಿತ್ತು. ಸೊ ಇದನ್ನು ಆಲ್ರೆಡಿ ಭಾರತ ಕ್ರಾಸ್ ಮಾಡಿದೆ, ಅಂದರೆ ಹೆಚ್ಚಿನ ಒಂದು ಕಾರ್ಬನ್ ಸಿಂಕನ್ನು ಹೊಂದಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವೆಲ್ಲ ಈ ವಿಷಯಗಳನ್ನು ಎನ್ವೈರ್ಮೆಂಟ್ ಸ್ಟ್ಯಾಟಿಕ್ ಪಾರ್ಟನ್ನು ಓದ್ತಿರ್ಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೋತೀನಿ. ಸೊ ಹೀಗಾಗಿ ನಾನು ಬ್ರೀಫ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ನು ಈ ಭಾರತದ ಈ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಪ್ರಕಾರ ಈ ಫಾರೆಸ್ಟ್ ಕವರೇಜ್ ಆಗಿರ್ಬೋದು, ಟ್ರೀ ಕವರೇಜಸ್ ಆಗಿರ್ಬೋದು, ಅಥವಾ ಈ ಮ್ಯಾಂಗ್ರೋವ್ ಕಾಡುಗಳ ಹೆಚ್ಚಳ ಆಗಿರ್ಬೋದು, ಬಿದಿರಿನ ಹೊದಿಕೆ ಹೆಚ್ಚಳ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಪ್ರಗತಿ ಜಾಗತಿಕ ಹವಾಮಾನ ಗುರಿಗಳನ್ನು ಮೀಟ್ ಮಾಡುವಂತಹ ನಿಟ್ಟಿನಲ್ಲಿ, ಸಾಧಿಸುವಂತಹ ನಿಟ್ಟಿನಲ್ಲಿ ಭಾರತ ಮತ್ತು ಭಾರತದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸರ್ಕಾರ ಮತ್ತು ಈ ನಾಗರಿಕ ಸಮಾಜಗಳು ಅಂದರೆ ಸಿವಿಲ್ ಸೊಸೈಟೀಸ್ಗಳು, NGO ಆಗಿರ್ಬೋದು, ಅಥವಾ ಇತರ ಪರಿಸರಕ್ಕೆ ಸಂಬಂಧಿಸಿದಂತಹ ರಕ್ಷಣೆ ನೀಡುವಂತಹ ಅಥವಾ ಅನಾಲಿಸಿಸನ್ನು ನೀಡುವಂತಹ ಸಂಸ್ಥೆಗಳ ಕಾಂಟ್ರಿಬ್ಯೂಷನನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಜಾಗತಿಕ ಗುರಿಗಳನ್ನು ಮೀಟ್ ಮಾಡುವಂತಹ ನಿಟ್ಟಿನಲ್ಲೂ ಸಾಕಷ್ಟು ಪ್ರಯತ್ನಗಳನ್ನು ಭಾರತ ಮಾಡ್ತಾ ಇದೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಪ್ರತಿ 2 ವರ್ಷಗಳಿಗೊಮ್ಮೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಸಾಕಷ್ಟು ಡೀಟೇಲ್ ಆದಂತಹ ಹೈಲೈಟ್ಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ನೀವೆಲ್ಲ ನ್ಯೂಸ್ ಪೇಪರ್ನಲ್ಲೂ ಕೂಡ ಓದಿರ್ತೀರಿ ಅಂತ ಅನ್ಕೋತೀನಿ. ಸೊ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿದ್ದು, ಇತ್ತೀಚೆಗೆ 2023 ಆವೃತ್ತಿಯ ರಾಷ್ಟ್ರೀಯ ತಾನ್ಸೇನ್ ಸನ್ಮಾನವನ್ನು ಅಥವಾ ಪುರಸ್ಕಾರವನ್ನು ಮಧ್ಯಪ್ರದೇಶ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ. ಖ್ಯಾತ ತಬಲಾ ಮಾಂತ್ರಿಕನಾಗಿರುವಂತಹ ಕೋಲ್ಕತ್ತಾದ ಪಂಡಿತ್ ಸ್ವಪನ್ ಚೌಧರಿ ಅವರಿಗೆ 2023 ಪ್ರತಿಷ್ಠಿತ ತಾನ್ಸೇನ್ ಸಮ್ಮಾನ್ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ ಅಂತ ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಈ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ್ ಪುರಸ್ಕಾರಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ 1980ನೇ ಇಸವಿಯಿಂದ ಮಧ್ಯಪ್ರದೇಶ ಸರ್ಕಾರದಿಂದ, ಇದು ಭಾರತ ಸರ್ಕಾರ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಮಧ್ಯಪ್ರದೇಶ ಸರ್ಕಾರದಿಂದ ಈ ಪಂಡಿತ್ ತಾನ್ಸೇನ್ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಈ ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಯನ್ನು ಗುರುತಿಸಿ ತಾನ್ಸೇನ್ ಅವರ ಐತಿಹಾಸಿಕ
ಶಾಸ್ತ್ರೀಯ ಸಂಗೀತಕಾರರಾದಂತಹ ತಾನ್ಸೇನ್ ಅವರ ಸ್ಮರಣಾರ್ಥವಾಗಿ ಈ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ್ ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಅತ್ಯುನ್ನತ ಮನ್ನಣೆಯಾಗಿ ಈ ಒಂದು ಪುರಸ್ಕಾರವನ್ನು ಗಮನಿಸಲಾಗುತ್ತೆ. ವಿಜೇತರಿಗೆ 5 ಲಕ್ಷ ರೂಪಾಯಿಗಳ ಗೌರವಧನ, ಪ್ರಶಸ್ತಿ ಫಲಕ, ಶಾಲು, ಶ್ರೀಫಲಗಳನ್ನು ನೀಡಿ ಗೌರವಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ತಾನ್ಸೇನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಧ್ಯಕಾಲೀನ ಯುಗದಲ್ಲಿ ಭಾರತದ ಈ ಬಾಂಧವ್ಗಢ ರಾಜ ರಾಮಚಂದ್ರ ಮತ್ತು ಚಕ್ರವರ್ತಿ ಅಕ್ಬರ್ ಇವರ ಆಸ್ಥಾನಗಳಲ್ಲಿ ಪ್ರಸಿದ್ಧ ಸಂಗೀತಕಾರರಾಗಿ ತಾನ್ಸೇನ್ ಅವರನ್ನು ಗುರುತಿಸಲಾಗ್ತಾ ಇತ್ತು. ಸೊ ಇವರು ಮುಖ್ಯವಾಗಿ ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ಅಥವಾ ಈ ಒಂದು ಶಾಸ್ತ್ರೀಯ ಸಂಗೀತಕ್ಕೆ ಮಲ್ಹಾರ್, ತೋಡಿ, ದರ್ಬಾರಿಯಂತಹ ಪ್ರಮುಖ ಸಾಂಪ್ರದಾಯಿಕ ರಾಗಗಳನ್ನು ಪರಿಚಯಿಸಿದಂತಹ ಸಾಧಕರಾಗಿದ್ದಾರೆ ಅಥವಾ ಶಾಸ್ತ್ರೀಯ ಸಂಗೀತಗಾರರಾಗಿದ್ದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇವರ ಸ್ಮರಣಾರ್ಥವಾಗಿ 1980ನೇ ಇಸವಿಯಿಂದ ಮಧ್ಯಪ್ರದೇಶ ಸರ್ಕಾರದ ಮೂಲಕ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ್ ಪುರಸ್ಕಾರವನ್ನು ಈ ಶಾಸ್ತ್ರೀಯ ಸಂಗೀತದಲ್ಲಿ ಕೊಡುಗೆ ನೀಡಿದಂತಹ ಸಾಧಕರನ್ನು ಗುರುತಿಸಿ ನೀಡಲಾಗ್ತಾ ಇದೆ. ಸೊ 2023ರ ಆವೃತ್ತಿಯನ್ನು ಇತ್ತೀಚೆಗೆ ಕೋಲ್ಕತ್ತಾದ ಪಂಡಿತ್ ಸ್ವಪನ್ ಚೌಧರಿ ಅವರು ಪಡೆದುಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಕಳೆದ 2 ವರ್ಷಗಳಿಂದ ನಮ್ಮ ಭಾರತದ ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಕರ್ತವ್ಯ ಪಥನಲ್ಲಿ ಟ್ಯಾಬ್ಲೋಗಳನ್ನು ಅಥವಾ ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನು ನೀಡ್ತಾ ಇದ್ರು. ಸೊ ಕಳೆದ 2 ವರ್ಷಗಳಿಂದಲೂ ಕೂಡ ನಮ್ಮ ಕರ್ನಾಟಕದಿಂದ ಯಾವುದೇ ರೀತಿಯಾದಂತಹ ಈ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರ ಭಾಗವಹಿಸಿರಲಿಲ್ಲ ಅಥವಾ ಆಯ್ಕೆಯಾಗಿರಲಿಲ್ಲ. ಆಯ್ಕೆಯ ಒಂದು ಮಂಡಳಿಯಿಂದ ಪ್ರತಿ ವರ್ಷ ಈ ಒಂದು ಟ್ಯಾಬ್ಲೋಗಳನ್ನು ಆಯ್ಕೆ ಮಾಡಲಾಗುತ್ತೆ. ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯದಿಂದ ಯಾವುದೇ ಒಂದು ಸ್ತಬ್ಧ ಚಿತ್ರ ಆಯ್ಕೆಯಾಗಿರಲಿಲ್ಲ ಅಥವಾ ರಿಪ್ರೆಸೆಂಟ್ ಮಾಡಿರಲಿಲ್ಲ. ಸೊ ಈಗ 2 ವರ್ಷಗಳ ನಂತರ 2025ರ ಜನವರಿ 26ನೇ ತಾರೀಕಿನಂದು ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿಯ ಜೈನ ದೇವಾಲಯವನ್ನು ತೋರಿಸುವಂತಹ ಸ್ತಬ್ಧ ಚಿತ್ರ ಏನಿದೆ ಆಯ್ಕೆಯಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಗದಗ ಜಿಲ್ಲೆಯ ಲಕ್ಕುಂಡಿಯ ಪ್ರಮುಖ ಜೈನ ಕೇಂದ್ರವಾಗಿ ಮಹಾವೀರ ಜೈನ ದೇವಾಲಯ ಇಲ್ಲಿನ ಅತ್ಯಂತ ಪ್ರಾಚೀನವಾದಂತಹ ಒಂದು ದೇವಾಲಯವಾಗಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 2025ರ ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವದ ಪರೇಡ್ ಸಂದರ್ಭದಲ್ಲಿ ನಮ್ಮ ಗದಗ ಜಿಲ್ಲೆಯ ಜೈನ ದೇವಾಲಯ ಪ್ರದರ್ಶನವನ್ನು ಮಾಡ್ತಾ ಇದೆ, ಸ್ತಬ್ಧ ಚಿತ್ರವಾಗಿ ಆಯ್ಕೆ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಳೆದ 2 ವರ್ಷಗಳಿಂದ ಆಯ್ಕೆಯಾಗಿರಲಿಲ್ಲ. ಸೊ ಆದರೆ ಈಗ ಆಯ್ಕೆಯಾಗಿದೆ. ಜನವರಿ 26ನೇ ತಾರೀಕಿಂದು ಈ ಒಂದು ದೇವಾಲಯದ ಸ್ತಬ್ಧ ಚಿತ್ರವನ್ನು ನಾವೆಲ್ಲ ಟಿವಿಯಲ್ಲಿ ನೋಡ್ಕೋಬಹುದು ಅಥವಾ ಡೈರೆಕ್ಟಾಗಿ ದಿಲ್ಲಿಗೆ ಹೋಗಿ ನೋಡ್ಕೋಬಹುದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಕುವೈತ್ಗೆ ಭೇಟಿ ನೀಡಿದರು. ಪರ್ಷಿಯನ್ ದೇಶವಾದಂತಹ ಅಥವಾ ಈ ಅರಬ್ ದೇಶವಾದಂತಹ ಕುವೈತ್ ದೇಶಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಕುವೈತ್ ಸರ್ಕಾರದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದಂತಹ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನುವ ಪ್ರಶಸ್ತಿಯನ್ನು ನೀಡಿ, ಅಂದರೆ ಈ ಕುವೈತ್ ದೇಶದ ಅತ್ಯುನ್ನತ ಪುರಸ್ಕಾರ, ಇದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ನೆನ್ಪಿಟ್ಕೋಬೇಕು. ಸೊ ಈ ಒಂದು ಅವಾರ್ಡನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಲಾಗಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಭಾರತದ ಪ್ರಧಾನಮಂತ್ರಿಯವರಿಗೆ 20ನೇ ಒಂದು ವಿಶ್ವ ಗೌರವವಾಗಿ ಈ ಒಂದು ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅವಾರ್ಡನ್ನು ಕುವೈತ್ ಸರ್ಕಾರದಿಂದ ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಅವಾರ್ಡ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಇವೆ. ಯಾಕಂತಂದರೆ ಕಳೆದ ಬಾರಿ ನಡೆಸಿ ಎಕ್ಸಾಮ್ ಕ್ಯಾನ್ಸಲ್ ಆದಂತಹ KS ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ನಲ್ಲಿ ಕೂಡ ಈ ರಷ್ಯಾಗೆ ಸಂಬಂಧಿಸಿದಂತಹ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಅವಾರ್ಡ್ ಬಗ್ಗೆ ಕೂಡ ನಾವು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕುವೈತ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದಂತಹ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಕಬೀರ್ ಬಂತಂದರೆ ಕುವೈತ್ ಅಂತ ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ಸೊ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಕುವೈತ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಕೂಡ
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಪರ್ಷಿಯನ್ ಗಲ್ಫ್ ಅಥವಾ ಗಲ್ಫ್ ಕೊಲ್ಲಿಯಲ್ಲಿ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರಗಳ ಪೈಕಿ ಕುವೈತ್ ಕೂಡ ಒಂದಾಗಿದ್ದು, ಉತ್ತರದಲ್ಲಿ ಇರಾಕ್, ದಕ್ಷಿಣದಲ್ಲಿ ಸೌದಿ ಅರೇಬಿಯಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದನ್ನು ನಾವಿಲ್ಲಿ ಗಮನಿಸಬಹುದು. ಪೂರ್ವದಲ್ಲಿ ಈ ಪರ್ಷಿಯನ್ ಗಲ್ಫ್ ಅಥವಾ ಪರ್ಷಿಯನ್ ಕೊಲ್ಲಿ ಅದರೊಂದಿಗೆ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಪರ್ಷಿಯನ್ ಗಲ್ಫ್, ಕುವೈತ್. ಉತ್ತರದಲ್ಲಿ ಇರಾಕ್ ಮತ್ತು ದಕ್ಷಿಣದಲ್ಲಿ ಸೌದಿ ಅರೇಬಿಯಾದೊಂದಿಗೆ ತನ್ನ ಬಾರ್ಡರ್ಸ್ಗಳನ್ನು ಶೇರ್ ಮಾಡುತ್ತೆ. ಪರ್ಷಿಯನ್ ಗಲ್ಫ್. ಸೊ ಈ ಕುವೈತ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪುರಸ್ಕಾರವನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಆ್ಯಂಡ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಡಿಸ್ಕಸ್ ಮಾಡಲಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ: ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ನಮ್ಮ ಭಾರತದ 5ನೇ ಪ್ರಧಾನಮಂತ್ರಿಯಾಗಿದ್ದಂತಹ ಕಿಸಾನ್ ನಾಯಕ್ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದಂತಹ ಡಿಸೆಂಬರ್ 23ನೇ ತಾರೀಕಿನಂದು ನ್ಯಾಷನಲ್ ಫಾರ್ಮರ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. 2024ರ ಫಾರ್ಮರ್ಸ್ ಡೇ ಥೀಮ್ ಏನು ಅಂತಂದರೆ ಎಂಪವರಿಂಗ್ ಫಾರ್ಮರ್ಸ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸುಸ್ಥಿರ ಕೃಷಿಗಾಗಿ ಅಥವಾ ವ್ಯವಸಾಯಕ್ಕಾಗಿ ರೈತರ ಸಬಲೀಕರಣ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ರಾಷ್ಟ್ರೀಯ ರೈತರ ದಿನಾಚರಣೆ 2024ರ ಈ ದಿನವನ್ನು ಆಚರಿಸಲಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ: ಇಂಡಿಯಾ ಸ್ಟೇಟ್ ಆಫ್ ದಿ ಫಾರೆಸ್ಟ್ ರಿಪೋರ್ಟ್ 2023ರ ಆವೃತ್ತಿಯ ಈ ಒಂದು ವರದಿಯ ಪ್ರಕಾರ ಭಾರತದ ಭೌಗೋಳಿಕ ಪ್ರದೇಶದ ಶೇಕಡಾವಾರು ಎಷ್ಟು ಭಾಗ ಅರಣ್ಯ ವ್ಯಾಪ್ತಿಯಲ್ಲಿದೆ ಅಂತ ಪ್ರಶ್ನೆ ಇದೆ. ಸ್ಪೆಸಿಫಿಕ್ ಆಗಿ ಗಮನಿಸಿ, ಅರಣ್ಯ ವ್ಯಾಪ್ತಿ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 21.76% ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಪ್ಲಸ್ 3% ಏನಾಗುತ್ತೆ, 3.4% ಏನಾಗುತ್ತೆ, ಇದು ಟ್ರೀ ಕವರ್ ಆಗುತ್ತೆ. ಟ್ರೀ ಕವರ್ ಅಂದರೆ ಮರಗಳ ಹೊದಿಕೆ ಆಗುತ್ತೆ. ಸೊ ಟೋಟಲ್ ಆಗಿ 25%ಗಿಂತ ಹೆಚ್ಚಾಗಿ ಅರಣ್ಯ ಮತ್ತು ಮರಗಳ ಹೊದಿಕೆಯನ್ನು ಹೊಂದಿದೆ. 25.17%ನಷ್ಟು ಭೌಗೋಳಿಕ ಪ್ರದೇಶದ ಅರಣ್ಯ ಮತ್ತು ಮರದ ಹೊದಿಕೆಯನ್ನು ಭಾರತ ಹೊಂದಿದೆ ಅಂತ ಇತ್ತೀಚೆಗೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023ರ ಆವೃತ್ತಿಯಲ್ಲ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾರತೀಯ ಅರಣ್ಯ ಸಮೀಕ್ಷೆಯ ಮೂಲಕ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ 1987ನೇ ಇಸವಿಯಿಂದ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಳೆದ ಒಂದು ರಿಪೋರ್ಟಿಗೆ ಕಂಪೇರ್ ಮಾಡಿದರೆ ಅರಣ್ಯ ಮತ್ತು ಮರದ ಹೊದಿಕೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ಈ ಹೆಚ್ಚಳವನ್ನು ಗಮನಿಸಲಾಗಿದೆ ಈ ಒಂದು ವರದಿಯಲ್ಲಿ ಅಂತ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಆಲ್ರೆಡಿ ಆನ್ಸರ್ ನೀಡಲಾಗಿದೆ. 2023ರ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಪ್ರಶ್ನೆ ಇದ್ದು, ಸರಿಯಾದ ಉತ್ತರ ಆಪ್ಷನ್ ಬಿ ಪಂಡಿತ್ ಸ್ವಪನ್ ಚೌಧರಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಖ್ಯಾತ ತಬಲಾ ವಾದಕರಾದಂತಹ ಪಂಡಿತ್ ಸ್ವಪನ್ ಚೌಧರಿ ಅವರಿಗೆ, ಕೋಲ್ಕತ್ತಾದ ಮೂಲದ ಪಂಡಿತ್ ಸ್ವಪನ್ ಚೌಧರಿ ಅವರಿಗೆ 2023ರ ಆವೃತ್ತಿಯ ಪ್ರತಿಷ್ಠಿತ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮಧ್ಯಪ್ರದೇಶ ಸರ್ಕಾರದಿಂದ ಅಂತ ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ: 2025ರ ಗಣರಾಜ್ಯೋತ್ಸವದ ಪಥ ಸಂಚಲನಕ್ಕೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಸ್ತಬ್ಧ ಚಿತ್ರ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಗದಗ ಜಿಲ್ಲೆಯ ಲಕ್ಕುಂಡಿಯ ಜೈನ ದೇವಾಲಯ 2025ರ ಈ ರಿಪಬ್ಲಿಕ್ ಡೇ ಕರ್ತವ್ಯ ಪಥನಲ್ಲಿ ನಡೆಯುವಂತಹ ಪರೇಡ್ನಲ್ಲಿ ಟ್ಯಾಬ್ಲೋ ಆಗಿ ಭಾಗವಹಿಸಲಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ 2 ವರ್ಷಗಳ ನಂತರ ಈ ಪರೇಡ್ನಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಜೈನ ದೇಗುಲವಾದಂತಹ ಲಕ್ಕುಂಡಿಯ ಈ ಒಂದು ದೇವಾಲಯದ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. 2025ರ ಜನವರಿ 26 ಪರೇಡ್ನಲ್ಲಿ ಭಾಗವಹಿಸಲಿದೆ ಈ ಒಂದು ಟ್ಯಾಬ್ಲೋ. ಮುಂದಿನ ರಿವಿಷನ್ ಪ್ರಶ್ನೆ: ಮೋದಿ ಅವರಿಗೆ ಇತ್ತೀಚೆಗೆ
ಅತ್ಯುನ್ನತ ನಾಗರಿಕ ಪುರಸ್ಕಾರವಾದಂತಹ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನುವ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ದೇಶ ನೀಡಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಕೆ ಫಾರ್ ಕಬೀರ್, ಕೆ ಫಾರ್ ಕುವೈತ್ ಅಂತ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕುವೈತ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ದೇಶದ ಅತ್ಯುಚ್ಚ ನಾಗರಿಕ ಗೌರವವಾದಂತಹ ದಿ ಆರ್ಡರ್ ಆಫ್ ಮುಬಾರಕ್ ಅಲಿ ಕಬೀರ್ ಅನ್ನುವ ಈ ಒಂದು ಅವಾರ್ಡನ್ನು ನೀಡಲಾಗಿದೆ. ವಿಶ್ವಗುರುವಿಗೆ 20ನೇ ವಿಶ್ವಗೌರವ ಅಂತ ಈ ಒಂದು ಕ್ಯಾಪ್ಷನ್ನಲ್ಲಿ ಡೀಟೇಲ್ ಆದಂಥ ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.